ಕಂಪ್ಲಿಯಲ್ಲಿ ದಂತಪುರಾಣ ಬಿಡುಗಡೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಚಿತ್ರಕ್ಕೆ ಭರ್ಜರಿ ನಿರೀಕ್ಷೆ. ದಂತಪುರಾಣ ಎಂಬ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಚಲನಚಿತ್ರವು ಫೆಬ್ರವರಿ 21ರಂದು ಕಂಪ್ಲಿಯ ಚಂದ್ರಕಲಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ತಿಳಿಸಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ನವೀನ್ ಶರ್ಮಾ ಮಾತನಾಡಿ, 3 ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುವ ಈ ಚಿತ್ರವು ವಿಭಿನ್ನ ಕಥಾನಕ ಹೊಂದಿದೆ. ಕುಟುಂಬದ ಸಂಬಂಧಗಳು ಹಾಗೂ ಮಕ್ಕಳ ಮನೋಭಾವನ ಸ್ಪರ್ಶಿಸುವ ಕಥೆ ಇದಾಗಿದೆ. ಮಕ್ಕಳಿಗೆ ಯೋಗ್ಯವಾದ ಕುಟುಂಬ ಸಮೇತವಾಗಿ ವೀಕ್ಷಿಸಬಹುದಾದ ಸಿನಿಮಾ ಅಂತ ಹೇಳಿದ್ರು. ನಿರ್ದೇಶಕ ವಿಶಾಲ್ ರಾಜ್ ಮಾತನಾಡಿ, ಚಿತ್ರದಲ್ಲಿ ಸಾಮಾಜಿಕ ಸಂದೇಶ, ನೈಜ ಪಾತ್ರಗಳು ಹಾಗೂ ಶಕ್ತಿಶಾಲಿ ನಿರೂಪಣೆ ಇದೆ. ಮೊಮ್ಮಕ್ಕಳು ಹಾಗೂ ಅಜ್ಜಿಯ ಭಾವನಾತ್ಮಕ ಬಂಧವನ್ನ ಮನಮುಟ್ಟುವ ರೀತಿಯಲ್ಲಿ ತೆರೆದಿಡಲಾಗಿದೆ. ನಿಜ ಜೀವನಕ್ಕೆ ಹತ್ತಿರವಾದ ಕಥಾ ಹಂತರವು ಪ್ರೇಕ್ಷಕರ ಮನ ಗೆಲ್ಲಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಚಿತ್ರತಂಡದ ಗಣೇಶ್ ಯಾದವ್, ಶಿವಕುಮಾರ್, ಯೋಹನ್ ವಿರೂಪಾಕ್ಷಿ, ಗಿರೀಶ್ ಕನಗಪ್ಪ, ಶಶಿಕುಮಾರ್, ವಾಸು ಸೇರಿ ಅನೇಕರು ಉಪಸ್ಥಿತರಿದ್ದರು. ಇವತ್ತೊಂದು ಖುಷಿ ಸಂಗತಿಯನ್ನ ಈ ಕಂಪ್ಲಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದು ವಿಶೇಷ ಅಂದರೆ ದಂತಪುರಾಣ ಅಂತ ಒಂದು ಚಲನಚಿತ್ರವನ್ನು, ಮಕ್ಕಳ ಚಲನಚಿತ್ರವನ್ನು ಮಾಡಿದ್ದೇವೆ. ಅದರ ನಿರ್ದೇಶಕ ನಾನು ವಿಶಾಲ್ ರಾಜ್ ಅಂತ, ಅದರ ನಿರ್ಮಾಪಕರು ಒಂದು ನವೀನ್ ಶರ್ಮಾ ಅಂತ, ಅದರ ಸಹಯೋಗದೊಂದಿಗೆ ಮಾತಾಡ್ತಿರೋ ಶಿವಕುಮಾರ್ ಸರ್ ಅಂತ ಹೇಳಿ, ಇವರು ಗಣೇಶ್ ಯಾದವ್ ಅಂತ ಹೇಳಿ ಅದರ ಇಡೀ ಚಿತ್ರವನ್ನು ನೋಡಿ ಖುಷಿಪಟ್ಟು ಆ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿರುವಂತಹವರು. ಸೊ ಹೀಗೆ ನನ್ನ ಗೆಳೆಯರು ಗಿರೀಶ್ ಅವರು, ಕನಕ ಅವರು, ಹಾಗೆ ಶಶಿ ಅವರು. ಇದ್ರ ಹಿಂದೆ ತುಂಬ ವಿಶೇಷ ಏನಂತಂದರೆ, ಈ ಚಿತ್ರಕ್ಕೆ 3 ರಾಜ್ಯ ಪ್ರಶಸ್ತಿಗಳನ್ನಾಗಿದೆ. ಈ ಪ್ರಶಸ್ತಿಗಳಾಗಿದ್ದ ಕೂಡಲೇ ನಮಗೆ ಚಿತ್ರವನ್ನು ಬಿಡುಗಡೆ ಮಾಡಬೇಕು, ಮಕ್ಕಳ ಚಿತ್ರ. ಇವತ್ತು ಕಾಂಪಿಟೇಷನ್ ವರ್ಲ್ಡಲ್ಲಿ ಕಮರ್ಷಿಯಲ್ ಚಿತ್ರಗಳನ್ನು, ಭರಾಟೆಗಳಲ್ಲಿ ಈ ಚಿತ್ರ ಎಲ್ಲಿ ಕಳೆದೋಗುತ್ತೋ ಅನ್ನೋ ಕಾತರ ತುಂಬ ಇತ್ತು ನಮಗೆ. ಆದರೆ ಆ ಚಿತ್ರಕ್ಕೆ ಬೆಂಬಲವಾಗಿ ನಿಂತವರು ಗಣೇಶ್ ಅವರು, ಶಿವಕುಮಾರ್ ಅವರು, ಆಮೇಲೆ ಯುವನ್ ಸರ್ ಅವರು, ವೀರೇಶ್ ಅವರು, ಮತ್ತು ನಮ್ಮ ಗಿರೀಶ್ ಅವರು, ಕನಕ ಅವರು, ಇವರೆಲ್ಲರೂ ನಿಂತು ಇಲ್ಲ ಸರ್ ಈ ಚಿತ್ರನ ನಾವು ರಿಲೀಸ್ ಮಾಡ್ತೀವಿ. ಕಾರಣ ಏನಂತಂದರೆ, ಮಕ್ಕಳಿಗೆ ಒಂದು ಮೆಸೇಜನ್ನು ನಾವು ಎಷ್ಟು ಜನಕ್ಕೆ ಅಂತ ಕೊಡೋಕ್ಕಾಗುತ್ತೆ, ಒಬ್ಬೊಬ್ಬರಿಗೆ ಹೋಗಿ ಹೇಳೋಕ್ಕಾಗಲ್ಲ. ಆದರೆ ಒಂದು ಚಿತ್ರವನ್ನು ಆ ಥರದ್ದು ನಿರ್ಮಿಸಿದಿರಿ, ನಿರ್ದೇಶನ ಮಾಡಿದಿರಿ, ದಯಮಾಡಿ ಈ ಚಿತ್ರವನ್ನು ನಾವು ರಿಲೀಸ್ ಮಾಡೋಣ, ಮಕ್ಕಳಿಗೊಂದು ಅವೇರ್ನೆಸ್ ಕೊಡೋಣ ಅನ್ನೋ ಉದ್ದೇಶಕ್ಕೆ ಬಂದು ಬೆಂಬಲವಾಗಿ ನಿಂತಿದ್ದಾರೆ. ಇದು ಒಬ್ಬ ಚಲನಚಿತ್ರದ ನಿರ್ದೇಶಕನಾಗಿ, ಫಿಲ್ಮ್ ಮೇಕರ್ ಆಗಿ ನನಗೆ ತುಂಬ ಖುಷಿ ಅನಿಸುತ್ತೆ. ಈ ಚಿತ್ರಕ್ಕೆಲ್ಲ ತಾವೆಲ್ಲ ಬಂದು ಮಕ್ಕಳ ಸಮೇತ, ಇಡೀ ಫ್ಯಾಮಿಲಿ ಸಮೇತ ಬಂದು ಈ ಚಿತ್ರವನ್ನು ನೋಡಿ ಬೆಂಬಲಿಸಬೇಕು ಅಂತ ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ. ವಿಶೇಷತೆ ಏನಂತ, ಯಾಕಂದ್ರೆ ಈಗ ಗರುಡ ಪುರಾಣ ಕೇಳಿದ್ವಿ, ಬೇರೆ ಬೇರೆ ಪುರಾಣ ರೀತಿಯಲ್ಲಿ ಕೇಳಿದ್ವಿ. ಈ ಟೈಟಲ್ ಒಂಥರ ವಿಭಿನ್ನವಾಗಿದೆ, ದಂತ ಪುರಾಣ ಅಂತ. ಹಾಂ, ಮಕ್ಕಳಿಗೆ ಈಗೇನಾಗುತ್ತೆ ಅಂದರೆ, ನಾವು ಒಟ್ಟು ಕುಟುಂಬಗಳು ತುಂಬ ಕಡಿಮೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇರುವಂತಹ ಭರಾಟೆಗಳಲ್ಲಿ, ಅಂದರೆ ಸ್ಟ್ರೆಸ್ ಲೈಫ್ ಎಲ್ಲರಿಗೂ ಒಂದಲ್ಲ ಒಂದು ಸ್ಟ್ರೆಸ್ ಲೈಫಲ್ಲಿದೆ. ಮೊಬೈಲ್ಗಳಾಗ್ಬೋದು ಅಥವಾ ಮನೆಗಳಲ್ಲಿ ಕೂತಿದ್ರು ಕೂಡ ನಾವು ಅಕ್ಕಪಕ್ಕದಲ್ಲಿ ಮಾತಾಡ್ಕೊಳ್ಳೋಷ್ಟು ಪುರ್ಸೊತ್ತಿರಲ್ಲ. ಈ ಥರದ ಸಂದರ್ಭಗಳಲ್ಲಿ ನಾವು ಮಕ್ಕಳನ್ನು ಕಳೆದೋಗ್ತಿದ್ದೀವಿ. ಮಕ್ಕಳ ಮಾತಿಗೆ ಕಿವಿ ಕೊಡ್ತಾ ಇಲ್ಲ ನಾವು. ಮಕ್ಕಳು ಏನೋ ಹೇಳೋಕೆ ಹೊರಟಿದ್ದೇವೆ, ನಾವು ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಆದರೆ ಈ ಚಿತ್ರದ ಮುಖೇನ ವಯಸ್ಸಾದ ಅಜ್ಜಿ, ಅಜ್ಜ, ಇವರೆಲ್ಲ ಯಾಕೆ ನಾವು ಯಾಕೆ ಮರಿತಿದ್ದೀವಿ ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಅಜ್ಜಿಗೆ ಹಲ್ಲಿರಲ್ಲ. ಅಂದರೆ ಒಟ್ಟಿಗೆ ಎಲ್ಲ ಕೂತ್ಕೊಂಡು ತಿಂತಿರ್ತೀವಿ ನಾವು, ಆದರೆ ಅಜ್ಜಿ ಏನು ತಿನ್ನಲ್ವಲ್ಲ ಅನ್ನೋದು ಮೊಮ್ಮಕ್ಕಳಿಗೆ ಕೊರಗು ಇದ್ದೇ ಇರುತ್ತೆ ಯಾವಾಗಲೂ. ಆ ಕೊರಗನ್ನು ನಿಭಾಯಿಸೋಕೆ ಹೋಗಿ ಏನೇನೆಲ್ಲ ಅವರು ಟಾಸ್ಕ್ಗಳನ್ನು ಎದುರಿಸ್ತಾರೆ. ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ತಾತ್ಸಾರದ ಮನೋಭಾವ ಕೆಲವರಲ್ಲಿದೆ, ನಾನು ಎಲ್ಲರಲ್ಲೂ ಹೇಳ್ತಾ ಇಲ್ಲ. ಉತ್ತರ ಕರ್ನಾಟಕ ಅಂದಿದ್ದ ತಕ್ಷಣ ಒಂಥರ ಹಳ್ಳಿ ಜನ, ಒಂಥರ ಏನೋ ಸೊಗಡಿರೋ. ಬಟ್ ಅದರಲ್ಲಿರೋ ಸಂಪತ್ತುಗಳನ್ನು, ಅಲ್ಲಿರ್ತಕ್ಕಂತಹ ಕವಿಗಳನ್ನು, ಸಾಹಿತಿಗಳನ್ನು, ಇಡೀ ನಾವು ಹಂಪಿ ಈ ಕಡೆ ಎಲ್ಲ ನೋಡಿದಾಗ ಇಂಥ ದೊಡ್ಡ ಖನಿಜವನ್ನು ನಾವು ತೋರಿಸಿದಿಲ್ವಲ್ಲ ಅಂಥೇಳಿ ಈ ಚಿತ್ರದಲ್ಲಿ ಅದೊಂದು ಖಜಾನೆಯನ್ನು ಕಟ್ಕೊಟ್ಟಿದ್ದೀನಿ. ಈ ಚಿತ್ರದಲ್ಲಿ ಅದ್ಭುತವಾದ ಹಾಡುಗಳು, ಮತ್ತು ಈಗಿನ ಈ ಭಾಗದ ಸೀಗೆ ಹುಣ್ಣಿಮೆ ಅಂದ್ರೇನು, ಇವತ್ತಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಸೀಗೆ ಹುಣ್ಣಿಮೆ ಅಂದರೆ. ಸೊ ಇವತ್ತಿನ ಭಾಗದಲ್ಲಿ ಹೇಗೆಲ್ಲ ಇದೆ ಅನ್ನೋದನ್ನ ಹಾಡುಗಳ ಮುಖೇನ ಅದಕ್ಕೂ ಕೂಡ ಪ್ರಶಸ್ತಿ ಬಂದಿದೆ, ಆ ಸಿಂಗರ್ಗೂ ಕೂಡ. ಮತ್ತು ಇದರಲ್ಲಿ ಮಾಡಿದಂಥ ಪಾತ್ರದಲ್ಲಿ ಅಜ್ಜಿ ಅನ್ನೋ ಪಾತ್ರ ತುಂಬ ಅದ್ಭುತವಾಗಿ, ಮಂಜುಳಮ್ಮ ಅಂತ, ಅವ್ರಿಗೆ ಬೆಸ್ಟ್ ಕೋ ಆರ್ಟಿಸ್ಟ್ ಅಂತ ಬಂದಿದೆ. ಇದರಲ್ಲಿ ಮೇಯ್ನ್ ಕ್ಯಾರೆಕ್ಟರ್ ಬಂದು ಅಪ್ಪು ಅಂತ ಮಾಡಿದ್ದಾನೆ, ಆ ಹುಡುಗನಿಗೆ ಬೆಸ್ಟ್ ಚೈಲ್ಡ್ ಆ್ಯಕ್ಟರ್ ಅಂತ ಬಂದಿದೆ. ಸೊ ಹೀಗೆ ಈ ಚಿತ್ರದಲ್ಲಿ ಇನ್ನೊಂದು ವಿಶೇಷ ಅಂದರೆ, ಈ ಚಿತ್ರ ಯಾಕೆ ನೀವು ನೋಡಬೇಕು ಅಂದರೆ, ನಮ್ಮ ಅಕ್ಕಪಕ್ಕ ಓಡಾಡ್ತಿದ್ದ ಮಕ್ಕಳೇ ಇಲ್ಲಿನ ಚಿತ್ರದ ನಾಯಕರು. ಕಾರಣ ಅಂದರೆ, ಈ ಪ್ರಾಂತ್ಯದ
ಆಡಿಷನ್ ಮಾಡಿ ಮಕ್ಕಳನ್ನು, ಯಾವುದೇ ಹೀರೋಯಿನ್ಗಳ ಮಕ್ಕಳಲ್ಲ, ಯಾರೂ ಅಲ್ಲ, ನಮ್ಮ ಸ್ಥಳೀಯ ಕಲಾವಿದರು ಅವರು ಅಭಿನಯಿಸಿದಂಥ ಚಿತ್ರ ಇದು. ಸೊ ನೀವು ನೋಡಿದಾಗ ನಾವು ಒಬ್ಬರಾಗಿದ್ವಿ ಈ ಥರ ಅಂತ ಅನಿಸುತ್ತೆ ನಿಮಗೆ. ಖಂಡಿತವಾಗಿ ಇದು ನನ್ನ ನಂಬಿಕೆ ಕೂಡ. ನೀವು ಹೇಳೋದು ನೋಡಿದ್ರೆ, ಈಗ ಮಕ್ಕಳು ಬೇಸಿಗೆ ರಜೆ ಬಿಟ್ಟು ಕೂಡಲೇ ಅಜ್ಜಿ ಊರಿಗೆ ಹೋಗ್ತಾರೆ, ಅಲ್ಲಿ ನಡೆಯುವಂಥ ಘಟನೆಗಳನ್ನು 100ಕ್ಕೆ 100 ಸತ್ಯ, 100ಕ್ಕೆ 100 ಸತ್ಯ. ಇವತ್ತು ತೊಗೊಂಡೋಗಿ ಮಕ್ಕಳನ್ನು ಸಮ್ಮರ್ ಕ್ಯಾಂಪ್ ಹಾಕ್ಬಿಡ್ತೀವಿ. ಇಲ್ಲ ಅಂತಂದರೆ ನಮ್ಮ ಕೈಯಿಂದ ತೊಳ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ಏನೋ ಡ್ಯಾನ್ಸ್ ಕ್ಲಾಸ್ಗೋ ಇಲ್ಲ ಸ್ವಿಮ್ಮಿಂಗ್ ಪೂಲ್ಗೋ ಇನ್ನೊಂದು ಹಾಕ್ಬಿಡ್ತೀವಿ. ಆದರೆ ಅಜ್ಜಿ ಮೊಮ್ಮಕ್ಕಳು ಅಥವಾ ಅಜ್ಜನ ಹತ್ರ ಜೊತೆಲಿ ನಾವು ಬಿಡೋದೇ ಇಲ್ಲ. ಕಾರಣ ಏನೋ ಕಲಿಸ್ಬಿಡ್ತಾರೆ ಅಥವಾ ಏನೋ ಹೇಳ್ಕೊಡಲ್ಲ, ಅವರು ತುಂಬ ಹಿಂದುಳಿದವರು, ಅವ್ರಿಗೇನೂ ಗೊತ್ತಾಗಲ್ಲ ಅನ್ನೋ ಭ್ರಮೆಯಲ್ಲಿ ನಾವು ಇನ್ನೂ ಬದುಕ್ತಾ ಇದ್ದೀವಿ. ಆದರೆ ಮಕ್ಕಳು ಆ ಅಜ್ಜಿಯ ತಾತನ ಜೊತೆಲಿ ಬೆಳೆದಾಗ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ, ಮುಂದೆ ಹೋಗೋ ದಿನಗಳು ಹೇಗಿರುತ್ತೆ ಅನ್ನೋದು ಪ್ರತಿ ಮಕ್ಕಳಿಗೆ ಅಲ್ಲ, ದೊಡ್ಡವ್ರಿಗೂ ಕೂಡ ಇದು ಲೆಸನ್ ಆಗುತ್ತೆ. ಮತ್ತು ಇಷ್ಟಕ್ಕೂ ಕಾಮಿಡಿಯಾಗೇ ಚಿತ್ರವನ್ನು ನಗನಗ್ತಾ ಮಕ್ಕಳನ್ನು ಹಾಸ್ಯ ರೂಪದಲ್ಲೇ ತೊಗೊಂಡೋಗಿದೆ ಈ ಚಿತ್ರನ. ಕೊನೆಯದಾಗಿ ವೀಕ್ಷಕರಿಗೆ ನನಗೆ ಮೊದಲಿಂದಲೂ ಹಾಗೆ ನನ್ನ ಚಿತ್ರರಂಗದ ಏನು ದಾರಿ ಸಾಗುವಾಗ ನನಗನ್ಸಿದ್ದು ಒಂದೇ, ಮಾಡುವಂತಹ ಎಲ್ಲ ಚಿತ್ರಗಳನ್ನು, ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ಹೊಸ ಕಲಾವಿದರು, ಸ್ಥಳೀಯ ಕಲಾವಿದರುಗಳು, ಹೊಸ ನಟರುಗಳು ನಮ್ಮಲ್ಲೇ ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸುವಂಥ ಕಾರ್ಯಕ್ರಮಗಳಾಗತ್ತೆ. ನೀವು ದಯಮಾಡಿ ಥಿಯೇಟ್ರಿಗೆ ಬನ್ನಿ, ಮೊಬೈಲಲ್ಲಿ ನೋಡೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಇಂಥ ಪುಟ್ಟ ಮಕ್ಕಳ ಕಲೆಯನ್ನು ನೀವು ಪ್ರೋತ್ಸಾಹಿಸಿದ್ರೆ ನಮ್ಮಲ್ಲೇ ಒಬ್ಬ ದೊಡ್ಡ ಯಶ್ ಹುಟ್ಕೋತಾನೆ, ಸುದೀಪನೂ ಹುಟ್ಕೋತಾನೆ, ಎಲ್ಲರೂ ಹುಟ್ಕೋತಾರೆ. ಅದು ನಿಮ್ಮಿಂದನೇ ಮಾತ್ರ ಸಾಧ್ಯ. ಕಾರಣ ನೀವೇ ಅವರನ್ನು ಬೆಳೆಸಿರೋದು. ಅದೇ ಥರ ಈ ಮಕ್ಕಳನ್ನು ನೀವು ಬೆಳೆಸ್ತೀರಿ ಮತ್ತು ಇವರಿಂದ ಒಂದು ಒಳ್ಳೆ ಮೆಸೇಜನ್ನು ತೊಗೊಂಡು ಹೋಗ್ತೀರಿ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಗಣೇಶ್ ಯಾದವ್ ಅಂತ, ಹೊಸಪೇಟೆಯಿಂದ. ದಂತ ಪುರಾಣ ಚಿತ್ರದ ಬಗ್ಗೆ ನಾನು ಕಂಪ್ನಿಯಲ್ಲಿ ಇವತ್ತು ಬಂದು ಕೂತಿದ್ದೇನೆ. ಈ ಮೂವಿ ಯಾವ ಥರ ನನಗೆ ಕನೆಕ್ಟ್ ಆಯಿತು ಅಂತ ನೀವು ಒಂದು ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದರೆ, ನಾನು ಚಿತ್ರರಂಗದಿಂದ ಬಂದಿಲ್ಲ. ನನ್ನ ಸ್ನೇಹಿತ ಹೊಸಪೇಟೆಯಿಂದ ನಿರ್ಮಾಣ ಮಾಡಿದ್ದಾನಂತ ಹೇಳಿಬಿಟ್ಟು, ಮತ್ತು ಈ ಚಿತ್ರಕ್ಕೆ 3 ರಾಜ್ಯ ಪ್ರಶಸ್ತಿ ಬಂದಿದೆ ಅಂದ ತಕ್ಷಣ ನಾನು ತುಂಬ ಆಸಕ್ತನಾಗಿ ನನ್ನ ಸ್ನೇಹಿತರಾದಂಥ ಶಿವಕುಮಾರ್ ಮತ್ತು ಗಿರೀಶ್ ಅವರು, ಕನಕ ಅವರು ಮತ್ತು ಶಶಿ ಅವರಿಗೆ, ಭಾಷಾ ಅವರು ನನ್ನ ಮನೆಯಲ್ಲಿ ಕರೆದುಬಿಟ್ಟು ಚಿತ್ರ ವೀಕ್ಷಣೆ ಮಾಡಿ, ನಾನು ಶಿವಕುಮಾರ್ ನಿರ್ಧಾರ ಮಾಡಿ ಇಷ್ಟು ಒಳ್ಳೆ ಚಿತ್ರ ಇದೆ, ಯಾಕೆ ಥಿಯೇಟ್ರಲ್ಲಿ ಇನ್ನೂವರೆಗೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಆಸಕ್ತಿ ವಹಿಸಿ ನಂತರದಿಂದ ನಾವು ಚಿತ್ರಮಂದಿರದಲ್ಲಿ ತರಬೇಕಂಥೇಳಿ ಬಹಳ ಪ್ರಯತ್ನಪಟ್ಟು ಚಿತ್ರಮಂದಿರದಲ್ಲಿ, ಹೊಸಪೇಟೆ ಚಿತ್ರಮಂದಿರದಲ್ಲಿ ತಂದು ಅದ್ಧೂರಿಯಾಗಿ ಅದನ್ನು ಜನ ಸ್ವೀಕಾರ ಮಾಡಿದರು. ಯಾವ ಮಟ್ಟಿಗೆ ಸ್ವೀಕಾರ ಮಾಡಿದರು ಅಂತ ಹೇಳಿದರೆ, ಇಲ್ಲೇ ಕೂತಿದ್ದಾರೆ ಗಿರೀಶ್ ಅಣ್ಣವರು ಮತ್ತು ಕನಕ ಅವರು, ಶಶಿ ಅವರು. ಚಿತ್ರ ನೋಡಿ ಸರ್ ದಯವಿಟ್ಟು ಕಂಪ್ನಿಗೆ ಬನ್ನಿ, ಕಂಪ್ನಿಯಲ್ಲಿ ತೊಗೊಂಡು ಬನ್ನಿ ಮೂವಿನ, ಇಷ್ಟು ಒಳ್ಳೆ ಮೆಸೇಜ್ ಇದೆ. ಇತ್ತೀಚೆಗೆ ಮೂವಿ ನಾವು ನೋಡಿ ಮನೆಗೆ ಹೋಗೋಷ್ಟೊತ್ತಿಗೆ ಮೂವಿ ಏನು ನೋಡಿದ್ದೀವಿ ಅಂತೇಳಿ ಮರೆತು ಹೋಗ್ಬಿಡ್ತೀವಿ. ಆದರೆ ಈ ಮೂವಿಯಲ್ಲಿ ಮಕ್ಕಳಿಂದ ದೊಡ್ಡವ್ರು ಕಲಿಬೇಕಾದಂಥ ಒಂದು ವಿಶೇಷ ಸಂದೇಶವಿದೆ. 10 ಜನ ಮಕ್ಕಳು ನೋಡಿದ್ರೆ 8 ಜನ ಆದರೂ ಮಕ್ಕಳು ಬದಲಾಗಬೇಕು ಅಂತ ಒಂದು ಭಾವನೆ ಮೂಡುತ್ತೆ ಈ ಚಿತ್ರ ನೋಡಿಬಿಟ್ಟು. ಅಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ, ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ, ಅವಳಿ ಜಿಲ್ಲೆಯಲ್ಲೇ ಶೂಟಿಂಗ್ ಮಾಡಿ ಎಲ್ಲ ಚಿತ್ರೀಕರಣವನ್ನು ಎಷ್ಟು ಸುಂದರವಾಗಿ ಬಿಂಬಿಸಿದ್ದಾರೆ ಅಂತ ಹೇಳಿದರೆ, ಖಂಡಿತವಾಗ್ಲೂ ದೊಡ್ಡವರಿಂದ ಹಿಡಿದು ಚಿಕ್ಕವರು ಮೂವಿ ನೋಡಿ ಹೊರಗಡೆ ಬಂದಾಗ ಮಧ್ಯದಲ್ಲಿ ನಗು ಇರುತ್ತೆ, ಹೊರಗಡೆ ಬರಬೇಕಾದ್ರೆ ಕಣ್ಣಲ್ಲಿ ನೀರಿರುತ್ತೆ, ಇಷ್ಟಂತೂ ಗ್ಯಾರಂಟಿ. ಹಾಗಾಗಿ ಕಂಪ್ನಿಯಲ್ಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಚಿತ್ರವನ್ನು ಬಿಡುಗಡೆ ಮಾಡಬೇಕಂಥೇಳಿ ಲೋಕಲ್ ಆದಂಥ ಗಿರೀಶ್ ಅಣ್ಣವರು, ಕನಕ ಅವರು, ಶಶಿ ಅವರು ಮತ್ತು ನಮ್ಮ ವಾಸು ಅವರು ಮತ್ತು ಶಾಸಕರಾದಂಥ JN ಗಣೇಶ್ ಅಣ್ಣನವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಹಾಗಾಗಿ ಕಂಪ್ನಿ ಜನತೆಯಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಇಂಥ ಒಳ್ಳೆ ಚಿತ್ರಗಳನ್ನು ಬಂದು ನೋಡಿ. ನೀವು ಯಾವುದೋ ಒಂದು ಮೂವಿ ತೋರಿಸೋ ಬದಲು ಈ ಮೂವಿ ತೋರಿಸಿ ವರ್ಷ ಪೂರ್ತಿ ಮಕ್ಕಳು ಎಷ್ಟು ಬದಲಾಗ್ತಾರೆ ಅಂಥೇಳಿ ಚಿತ್ರ ನೋಡಿದ ನಂತರ ನೀವೇ ಹೇಳ್ತೀರಾ. ಇದು ಆ್ಯಕ್ಚುಲಿ ಚಿಕ್ಕವ್ರ ಮಕ್ಕಳು ಅಂತ ಅನ್ಕೋಬೇಡಿ, ಚಿಕ್ಕ ಮಕ್ಳಿಗೆ ಮೂವಿ ಅಂತ ಅನ್ಕೋಬೇಡಿ, ದೊಡ್ಡವರೇ ನೋಡಬೇಕಾಗಿರೋ ಮೂವಿ ಇದು. ಮೂವಿ ನೋಡಿದ ನಂತರ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸಹಕರಿಸಿ ಅಂತ ಕೇಳ್ಕೊತ ನಾನು ನನ್ನ 2 ಮಾತು ಮುಗಿಸ್ತಿದ್ದೆ. ನಮಸ್ತೆ. ದಂತ ಪುರಾಣ ಅನ್ನೋ ಒಂದು ಚಲನಚಿತ್ರ ಈಗಾಗಲೇ ಹೊಸಪೇಟೆಯಲ್ಲಿ ಬಿಡುಗಡೆಯಾಗಿ ತುಂಬ ಯಶಸ್ಸನ್ನು ಕಂಡಿರೋದು ನಾವೆಲ್ಲ ನೋಡಿದ್ದೇವೆ. ಇನ್ನು ಮುಂಬರುವ ದಿನ ಅಂದರೆ ಇದೇ ತಿಂಗಳು 21ನೇ ತಾರೀಕು ಶನಿವಾರ ದಂತ ಪುರಾಣ ಚಲನಚಿತ್ರವು ನಿಮ್ಮ ಕಂಪ್ಲಿ ಚಂದ್ರಕಲಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗುತ್ತಿದ್ದು, ದಯಮಾಡಿ ಎಲ್ಲ ಕಂಪ್ಲಿಯ ಸಿನಿ ಪ್ರಿಯರು ಚಿತ್ರಮಂದಿರಕ್ಕೆ ಬಂದು
ಒಂದು ಒಳ್ಳೆಯ ಸಂದೇಶವಿರುವ ಚಲನಚಿತ್ರವನ್ನು ನೋಡಿ ಆನಂದಿಸಿ ಅದರೊಂದಿಗೆ ಒಳ್ಳೆಯ ಸಂದೇಶವನ್ನು ಕಲಿತು ತಮಗೆ ಸಿನಿಮಾ ಇಷ್ಟ ಆದಲ್ಲಿ ಅದನ್ನು ನೀವು ಇನ್ನೂ 4 ಜನರಿಗೆ ಹೇಳಿದಾಗ ಆ ಸಂದೇಶವನ್ನು ನೋಡಿ ಎಷ್ಟೋ ಕುಟುಂಬಗಳು ಇವತ್ತು ಅವಿಭಕ್ತ ಕುಟುಂಬಗಳನ್ನು ನಾವು ಕಾಣೋದೇ ಭಾಳ ಅಪರೂಪ ಆಗಿರೋ ಈ ಕಾಲದಲ್ಲಿ ಒಂದು ಸದಾಭಿರುಚಿಯ ಚಿತ್ರ ದಂತಪುರಾಣ ಅನ್ನೋ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿದಾಗ ತಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಿರ್ದೇಶಕರಾದಂಥ ವಿಶಾಲ್ ರಾಜ್ ಸರ್ ಅವರು ಮತ್ತು ನಮ್ಮ ಹೆಮ್ಮೆ ಅನಿಸ್ಕೊಳ್ಳೋ ಹೊಸಪೇಟೆಯ ನಮ್ಮ ಸ್ನೇಹಿತ ನವೀನ್ ಶರ್ಮಾ ನಿರ್ಮಾಣ ಮಾಡಿರುವ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದ್ದರಿಂದ ತಾವೆಲ್ಲರೂ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು 21 ಶನಿವಾರದಂದು ಬಂದು ಸಿನಿಮಾ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇನೆ. ಇನ್ನೊಂದು ಖುಷಿ ಸುದ್ದಿ ಅಂದರೆ ಸಾಮಾನ್ಯವಾಗಿ ನಾವು ರಾಜಕೀಯದಲ್ಲಿ ಇದ್ದಾಗ ಅವ್ರನ್ನ ಹೋಗಿ ಆಹ್ವಾನ ಮಾಡಿದಾಗ ಅವ್ರು ಕೊಡುವಂತಹ ಏನು ಫೀಡ್ಬ್ಯಾಕ್ ಬೇರೆ ಥರ ಇರುತ್ತೆ. ಆದರೆ ನನಗೆ ಮೊದಲ ಬಾರಿಗೆ ಇವತ್ತು ಸರ್ನ ಈ ಪ್ರಾಂತ್ಯದ ಕಂಪ್ಲಿ ಸರ್ನ ಶಾಸಕರಾದಂತಹ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತಹ ಗಣೇಶ್ ಸರ್ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಒಂದೇ ಒಂದು ವರ್ಡ್ ಹೇಳಿದ್ದು, ಏನು ಬಂದಿದ್ದು ಅಂದರು, ಸರ್ ಈ ಥರ ಫಿಲಿಮ್ ರಿಲೀಸ್ ಇದೆ, ಯಾವತ್ತು ಸರ್ ನೀವು ಯಾವತ್ತು ಹೇಳ್ತೀರಾ, ನೀವು ಯಾವತ್ತು ಹೇಳಿ ಅಂತ, ಸರ್ ನೀವು ಬರಬೇಕು ಅಂತ ಒಂದೇ ಮಾತಿಗೆ ನಾನು ಬರ್ತಿದ್ದೀನಿ ನೀವು ನಡ್ರಿ ಅಂತ. ಸೊ ಶನಿವಾರ ನಿಮ್ಮ ಜೊತೆಯಲ್ಲಿ ಅವರು ಇರ್ತಾರೆ, ದಯಮಾಡಿ ಬನ್ನಿ. ಕಾರಣ ಏನಂತಂದರೆ ಅಂತಹ ಒಬ್ಬರು ಪ್ರೀತಿ ಪಾತ್ರರಾದಂಥ ಶಾಸಕರು ಇರ್ತಾರೆ. ಇಷ್ಟಕ್ಕೂ ಇನ್ನೂ ಒಂದು ಖುಷಿ ಸಂಗತಿ ಅಂದರೆ ಚಂದ್ರಕಲಾ ಥಿಯೇಟ್ರ್ ಒಳಗಡೆ ಹೋದಾಗ ಥಿಯೇಟ್ರ್ ತೋರಿಸಿದ್ರು ನಮಗೆ. ಜನರಲ್ಲಾಗಿ ನಾವು ಫಿಲ್ಮ್ ಮೇಕರ್ಸ್ ಥಿಯೇಟ್ರ್ ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಒಳಗಡೆ ಕರೆಸಿ ಒಳಗಡೆ ಎಲ್ಲ ನೋಡಿಸಿ ತುಂಬ ಕ್ಲೀನಾಗಿದೆ, ನೀಟಾಗಿರೋದು. ಮತ್ತು ನಿರ್ಮಾಪಕರ ಕಷ್ಟಗಳು ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅರ್ಥ ಮಾಡಿಕೊಂಡು ಕೂಡ ಆ ಥಿಯೇಟ್ರನ್ನ ಅವ್ರಿಗೇನು ಅನುವು ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಮುಖ್ಯನ ಧನ್ಯವಾದಗಳು ಹೇಳ್ತೀನಿ. ಇಂಥ ಚಿತ್ರಮಂದಿರಗಳನ್ನು ನಾವು ಕೂಡ ಬೆಳೆಸ್ಬೇಕು, ನೀವು ಕೂಡ ಬೆಳೆಸ್ಬೇಕು. ದಯಮಾಡಿ ಚಿತ್ರಕ್ಕೆ ಬನ್ನಿ, ಮಕ್ಕಳ ಆಟಗಳನ್ನು ನೋಡಿ. ನಿಮಗೊಂದು 2 ಗಂಟೆಗಳ ಕಾಲ ನಿಮ್ಮನ್ನು ನೀವು ಮರೆಯೋದು ಖಂಡಿತವಾಗಿ. ಕಾರಣ ಇದು ಹೊಸಪೇಟೆನಲ್ಲಾದಂತಹ ನನ್ನ ಅನುಭವ ಒಬ್ಬ ನಿರ್ದೇಶಕನಾಗಿ. ದಯಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಈ ದಂತಪುರಾಣ ಅಂತಕ್ಕಂಥ ಒಂದು ಮೂವಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಪ್ರೊಡ್ಯೂಸರ್ ಆದಂಥ ನವೀನ್ ಶರ್ಮಾ ಸಾಹೇಬರು ಮತ್ತು ಅದೇ ರೀತಿ ನಿರ್ಮಾಪಕರಾದಂಥ ವಿಶಾಲ್ ಸರ್ ಅವರು. ಈ ಫಿಲಿಮ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ಈ ಒಂದು ಲಾಸ್ಟ್ ಟೈಮ್ ನಾನು ಪೋಸ್ಟರ್ಗಳೆಲ್ಲ ನೋಡಿ ಏನಪ್ಪ ಈ ಫಿಲಿಮ್ ಈ ಥರ ಇದೆಯಲ್ಲ ಪುರಾಣ ಅನ್ನೋಂಥ ಫಿಲಿಮ್ ಅಂತಂದೇಳಿ ಫ್ಯಾಮಿಲಿ ಸಮೇತ ಹೊಸಪೇಟೆಗೆ ಹೋಗಿದ್ದೆ ನಾನು. ಫ್ಯಾಮಿಲಿ ಸಮೇತ ಹೊಸಪೇಟೆಗೆ ಹೋಗಿ ಫಿಲಿಮನ್ನು ನೋಡಿ ಅಲ್ಲಿ ಇರುವಂಥ ಫ್ಯಾಮಿಲಿ ಸೆಂಟಿಮೆಂಟು, ನಾವು ಅಜ್ಜಿಯರ ಜೊತೆಗೆ ಹೆಂಗೆ ಬಾಂಧವ್ಯ ಜೊತೆ ಇರಬೇಕು, ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಕಲ್ಚರ್ನ ಕಲಿಸ್ಕೊಡ್ಬೇಕು. ನಾವು ಇವತ್ತಿಗೆ ಬರೀ ಮೊಬೈಲು, ಕಾರ್ಗಳನ್ನು, ಬೈಕ್ಗಳನ್ನು ಅವರಿಗೆ ರಿಯಲ್ ಎಸ್ಟೇಟಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಸೋದು ಮುಖ್ಯ ಅಲ್ಲ. ಹಿರಿಯರ ಜೋಡಿ ಯಾವ ರೀತಿ ಬೆಳೆಸಬೇಕು, ಹಿರಿಯರ ಜೊತೆ ನಾವು ಯಾವ ರೀತಿ ಅವರಿಗೆ ಇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಹಿರಿಯರ ಜೊತೆ ಇದ್ದರೆ ಅವ್ರು ಏನೆಲ್ಲ ಕಲಿತಾರೆ ಅನ್ನುವಂಥ ಒಳ್ಳೆಯ ಸಂದೇಶ ಆ ಫಿಲಿಮಲ್ಲಿ ನಾನು ನೋಡಿ ತಿಳ್ಕೊಂಡಾದ್ಮೇಲೆ ಒಂದು ಸರಿ ನಾನು ಹೊರಗಡೆ ಬಂದಾದಮೇಲೆ ಇವರೆಲ್ಲ ಅಲ್ಲಿ ಪ್ರೆಸ್ನವರೆಲ್ಲ ಮಾತಾಡ್ತಿದ್ರು. ನಾನೇ ಸ್ವಯಂ ಪ್ರೇರಿತವಾಗಿ ಮಾತಾಡ್ಬೇಕಾದ್ರೆ ಸಾರಿಗೆ ಹೇಳಿದೆ, ಸರ್ ನೀವು ಇದನ್ನು ಬರೀ ಹೊಸಪೇಟೆಗೆ ಸೀಮಿತ ಮಾಡಬೇಡ್ರಿ, ದಯವಿಟ್ಟು ನೀವು ಇದನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡಿ, ಕಂಪ್ನಿಗೆ ಕೂಡ ಬನ್ನಿ, ಕಂಪ್ನಿಯಲ್ಲಿ ನಾವು ನಿಮ್ಗೆ ಏನು ಸಹಕಾರ ಬೇಕು ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಇವತ್ತು ನಮ್ಮ ಅಣ್ಣನಾದಂಥ ಗಿರಿ ಅಣ್ಣವರು, ನಮ್ಮ ಯಾದವ್ ಸಾರು, ಗುರುಗಳಾದಂಥ ಯಾದವ್ ಸಾರು, ಇವರೆಲ್ಲರ ಸಮ್ಮುಖದಲ್ಲಿ ಇದೇ 21ನೇ ತಾರೀಕು ಶನಿವಾರ ದಿವಸ ಪ್ರೇಕ್ಷಕರು ನೋಡಿ ಕೇಳ್ತಾ ಇದ್ದಾರೆ. ಈ ಫಿಲಿಂಗನ್ನು ನಾವು ಕಂಪ್ನಿಯಲ್ಲಿ ಕೊಡಬೇಕು, ರಾಜ್ಯಾದ್ಯಂತ ಬಿಡುಗಡೆ ಮಾಡ್ಬೇಕಂತಂದು ಹೇಳಿ ಅವರು ಒಂದು ಹೆಜ್ಜೆ ಮುಂದೆ ಬಂದು ಇವತ್ತು ಅವರು ಇಲ್ಲಿ ರಿಲೀಸ್ ಮಾಡೋಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ನಿಮ್ಮ ಮಕ್ಕಳಿಗೆ ಅಥವಾ ನೀವು ಕೂಡ ಬಂದು ಈ ಫಿಲಿಮನ್ನು ನೋಡಿ. ಇದನ್ನು ನೋಡಿ ಹಂಗೆ ಸುಮ್ಮನೆ ಮನೆಗೆ ಹೋಗೋದಲ್ಲ, ಇದರಲ್ಲಿ ಸಂದೇಶನ ಇವಾಗ ನಾನು ಹೆಂಗೆ ಇದನ್ನು ಒಪ್ಕೊಂಡು ಜನರಿಗೆ ತೋರಿಸ್ಬೇಕು, ರೀಚ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈ ರೀತಿ ನೀವು ಕೂಡ ಒಪ್ಕೊಂಡು ಅಲ್ಲಿರುವ ಸಂದೇಶನ ಎಲ್ಲ ರೀತಿ ಹರಡಿಸಿ ಸ್ಪ್ರೆಡ್ ಮಾಡಿಸ್ಬೇಕಂತ ನನ್ನದೊಂದು ಉದ್ದೇಶ. ಕಂಪ್ಲಿ ಶಶಿ ಅಂತೇಳಿ. ಸೊ ನಾಳೆ 21 ಶನಿವಾರ ಬೆಳಗ್ಗೆ ದಂತಪುರಾಣ ಅನ್ನೋಂಥ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಂಪ್ಲಿಯಲ್ಲಿ, ಚಂದ್ರಕಲಾ ಟ್ಯಾಕ್ಸಲ್ಲಿ. ಹಾಗಾಗಿ ತಾವು ಕುಟುಂಬ ಸಮೇತವಾಗಿ, ತಮ್ಮ ಮಕ್ಕಳು ಮತ್ತು ಕುಟುಂಬ ಸಮೇತವಾಗಿ ಬಂದು ಈ ಒಂದು ಚಿತ್ರ ವೀಕ್ಷಿಸಿ ಮತ್ತು ಅದರಿಂದ ಒಂದು ಸಂದೇಶವನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಬೇಕೆಂಬುದಾಗಿ ಕೇಳ್ತಾ ಇದ್ದೇನೆ. ಯಾಕಂದರೆ ನಾನು ಸಿನಿಮಾಗಳು ಜಾಸ್ತಿ ನೋಡೋಲ್ಲ, ಆದರೆ ಫಸ್ಟು ನಾವು ದಂತಪುರಾಣ ನೋಡಿದಾಗ ಅದರಲ್ಲಿರುವಂಥ ಒಂದು ಎಮೋಷ್ನಲ್ ಮತ್ತು ಒಂದು ಕುಟುಂಬದಲ್ಲಿ
ಹೆಂಗಿರಬೇಕು, ತಂದೆ ತಾಯಿಗಳು ಯಾವ ರೀತಿ ನೋಡ್ಕೋಬೇಕು, ಮತ್ತು ನಾವು ನಮ್ಮ ಕೆಲಸಗಳಲ್ಲಿ ನಾವು ತಂದೆ ತಾಯಿ ಜವಾಬ್ದಾರಿನ ಮರೆತು ಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಯಾವ ಥರ ನೋಡ್ಕೋಬೇಕನ್ನೋಂಥದ್ದೇ ಮೂವಿನೇ ದಂತ ಪುರಾಣ. ಹಂಗಾಗಿ ತಾವುಗಳು ಕೂಡ ಕುಟುಂಬ ಸಮೇತ ಬಂದು ಈ ಒಂದು ಮೂವಿಯನ್ನು ವೀಕ್ಷಿಸಿ, ಹಾಗೆ ಈ ಒಂದು ತಂಡಕ್ಕೆ, ಈ ಸಿನಿಮಾ ಕೊಟ್ಟಂಥ ತಂಡಕ್ಕೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಾಳೆ ಅದೇ ಶನಿವಾರ 21ಕ್ಕೆ ನಮ್ಮ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಗಣೇಶಣ್ಣನವರು ಕೂಡ ಬರ್ತಾ ಇದ್ದಾರೆ ಈ ಸಿನಿಮಾವನ್ನು ವೀಕ್ಷಿಸಲಿಕ್ಕೆ. ಹಾಗಾಗಿ ತಾವುಗಳು ಬಂದು ಕುಟುಂಬ ಸಮೇತ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ದಂತ ಪುರಾಣ ಅಂತ ವಿಜುವಲ್ ಅಂತ ಇಂಥ ಫಿಲ್ಮು ನಾನು ಈ ಥರ ಯಾವ ಫಿಲ್ಮು ಬಂದಿಲ್ಲ. ನಾನು ಊಟ ನೋಡಿದ್ದೀನಿ, ಎಲ್ಲರೂ ಬನ್ನಿ ನೋಡಿ, ತುಂಬ ಚೆನ್ನಾಗೈತೆ ಫಿಲ್ಮ್. ಚಂದ್ರಕಲಾ ಟಾಕೀಸ್ಗೆ 21ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಶಾಸಕರು ಕೂಡ ಬರ್ತಾರೆ. ನಮ್ಮೆಲ್ಲ ಕಂಪ್ಲಿ ಕ್ಷೇತ್ರದ ಜನರಿಗೂ ಮತ್ತು ಅಕ್ಕ ತಮ್ಮಿಗರು, ಅಣ್ಣ ತಮ್ಮರು ಎಲ್ಲರೂ ಬಂದು ಈ ಫಿಲ್ಮ್ ನೋಡ್ಬೇಕಲ್ಲೇ ತಮ್ಮಲ್ಲಿ ಕೇಳ್ಕೊಳ್ತೇವೆ.